ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ಮೇಲಾಟ. ಬೆಳಗಾವಿಯಲ್ಲಿ ರೆಬೆಲ್ ನಾಯಕರಿಂದ ವಕ್ಫ್ ಹೋರಾಟಕ್ಕೆ ರಣತಂತ್ರ. ಮೈಸೂರಿನಲ್ಲಿ ವಿಜೇಂದ್ರ ಆಪ್ತರ ಟೆಂಪಲ್ ರನ್. ಕರ್ನಾಟಕದಲ್ಲೂ ಮಂದಿರ ಮಸೀದಿ ವಿವಾದ. 3 ಮಸೀದಿಗಳ ಸರ್ವೆಗೆ ಪಟ್ಟು ಹಿಂದೂ ಸಂಘಟನೆಗಳಿಂದ ಮನವಿ. ಬಿಬಿಎಂಪಿಯಿಂದ ಓಟಿಎಸ್ ಲಾಭ ಪಡೆಯಲು ಇಂದೇ ಕೊನೆ ದಿನ. ನಾಳೆಯಿಂದ ತೆರಿಗೆ ಬಾಕಿದಾರರಿಂದ ಬಡ್ಡಿ ಸಮೇತ ವಸೂಲಿ. ಪಾಲಿಕೆ ಅಧಿಕಾರಿಗಳಿಂದ ಲಾಸ್ಟ್ ವಾರ್ನಿಂಗ್. ಬಳ್ಳಾರಿ ವಿಶ್ವವಿದ್ಯಾಲಯದಿಂದ ಮತ್ತೊಂದು ಎಡವಟ್ಟು. ಪ್ರಾಜೆಕ್ಟ್ ವರ್ಕ್ ಮಾಡಿದ್ರು, ಪ್ರಕಟವಾಗದ ರಿಸಲ್ಟ್. ಕಾಲೇಜುಗಳ ಎದುರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ರಾಜಕೀಯದ ಮೇಲಾಟ ಜೋರಾಗ್ತಾ ಇದೆ. ಅದು ಕೂಡ BY ವಿಜೇಂದ್ರ ಆಪ್ತರು ವರ್ಸಸ್ ರೆಬಲ್ ಸಂಘರ್ಷ. ಇದು ಬೆಳಗಾವಿಯಲ್ಲೂ ಬಿಜೆಪಿ ರೆಬಲ್ಸ್ ಟೀಮ್ ರಣತಂತ್ರವನ್ನು ಹೆಣಿತಾ ಇದೆ. ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೆ ಈಗ ದೊಡ್ಡ ಮಟ್ಟದ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟ ಇದೆ. ಡಿಸೆಂಬರ್ 1ರಂದು ಬೆಳಗಾವಿ ಗಾಂಧಿ ಭವನದಲ್ಲಿ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಅಣಿಯಾಗ್ತಾ ಇದೆ. ಬೆಳಗಾವಿ ಸಮಾವೇಶ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಕೂಡ ಕರೆಯಲಾಗಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆ ಇದು. ಈ ಸಭೆಯಲ್ಲಿ ಸಾಕಷ್ಟು ಮಹತ್ವ ವಿಚಾರಗಳನ್ನು ಕೂಡ ಚರ್ಚೆ ಕೂಡ ನಡೆಸಲಾಗಿರುವಂಥದ್ದು. ಈ ಸಭೆಯಲ್ಲಿ ಏನಾಯಿತು, ಹಾಗಾದರೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ನಡೆಸ್ತಾ ಇರುವಂತಹ ಬಿಜೆಪಿಯ ರೆಬಲ್ಸ್ ನಾಯಕರು ಇದರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಹಾಗಾದರೆ ಬೆಳಗಾವಿ ಎನ್ನುವಂಥದ್ದು ಪ್ರಶ್ನೆ. ಈಗ ವಿರೋಧ ಪಕ್ಷ ಎನ್ನುವಂಥದ್ದು ಆಡಳಿತ ಪಕ್ಷವನ್ನು ಕಿವಿ ಹಿಂಡುವಂಥ ಕೆಲಸ ಇರ್ಬೋದು. ಅವರೇನಾದರೂ ಸರ್ಕಾರದಲ್ಲಿ ಲೋಪದೋಷ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಒಂದು ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ, ಅದರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನಡೀತಾ ಇರುವಂಥದ್ದು ಈ ವಿರೋಧ ಪಕ್ಷದೊಳಗೆ ಇನ್ನೊಂದು ಟೀಮ್ ಈಗ ರೆಡಿ ಆಗಿರುವಂಥದ್ದು. ಅದು ಕೂಡ ಯಾರ ವಿರುದ್ಧ? ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವರ್ಸಸ್ ರೆಬಲ್ ಸಂಘರ್ಷ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಿಜೆಪಿಯ ಚಿಹ್ನೆ ಕಮಲ, ಆದರೆ ಕಮಲ ಬೆಳೆಯುವಂಥದ್ದು ಕೇಸರಿ. ಈ ಕೆಸರನ್ನ ಈಗ ಮೈ ಮೇಲೆ ಮೆತ್ಕೊಳ್ತಾ ಇದ್ರೆ ಕೆಸರರ ಚಾಟ ಜೋರಾಗ್ತಾ ಇರುವಂಥದ್ದು ಬಿಜೆಪಿ ಪಾಳ್ಯದಲ್ಲಿ. ಇದು ಹಾಗಾದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಕಾರ್ಯಕರ್ತರಲ್ಲಿ ಉದ್ಭವ ಆಗ್ತಾ ಇದೆ. ಇದೇ ಮುಂದುವರ್ಕೊಂಡು ಹೋದ್ರೆ ಬಿಜೆಪಿಗೆ ಕಂಟಕ ತಪ್ಪಿದ್ದಲ್ಲ.